ನವೀನ್ ಗೌಡ ಅಂತೇಳಿ ಹಾಸನಿಂದ ಮಾತಾಡ್ತಾ ಇದ್ದೀನಿ. ಹಾ ಹೇಳಿ ನವೀನ್ ಗೌಡ ಅವರೇ. ಏನೀಗ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಮ್ಮ ಮೇಲೆ 23ನೇ ತಾರೀಕಿಗೆ ನನ್ನ ಮೇಲೂ ಕೂಡ FIR ಮಾಡಿದ್ದಾರೆ ಮೊದಲನೇದಾಗಿ. ನಿಮ್ಮೇಲೆ? ಓಕೆ 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 ಫೈನ್. ಹಾ ಓಕೆ ಸರ್, ಈ ವಿಚಾರವಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಹಾಸನ ಜನತೆ ಒಂದು ಮಾತಾಡ್ತಾ ಇದ್ದಾರೆ. ಓಕೆ. ಕಳೆದ ಒಂದು ತಿಂಗಳು ಆಯ್ತು, ಒಂದು ತಿಂಗಳಿಂದ ಮಾತಾಡ್ತಾ ಇದ್ದಾರೆ. ಹಾಸನದಲ್ಲಿ ಕಳೆದ 10 ವರ್ಷದಲ್ಲಿ ಎಷ್ಟು ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಹಲವಾರು ಕಾರಣಗಳಿಂದ ಎಷ್ಟು ಹೆಣ್ಮಕ್ಳು ನಾಪತ್ತೆ ಆಗಿದ್ದಾರೆ, ಕಿಡ್ನಾಪ್ ಅಥವಾ ಇನ್ನೊಂದು ಕಾಣೆ ಆಗಿದ್ದಾರೆ ಅಂತ ಕೇಸ್ಗಳಿದೆ. ಇದನ್ನ ಮರು ತನಿಖೆ ಮಾಡಬೇಕು ಅಂತ ಹಾಸನ ಜನತೆ ಮಾತಾಡ್ತಾ ಇದ್ದಾರೆ. ಓಕೆ. ಸೊ ಇವರ ಒಂದು ಒತ್ತಡದಿಂದನೇ ಒಂದಿಷ್ಟು ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಹಾಸನದಲ್ಲಿ ಜನಸಾಮಾನ್ಯರ ಮಾತು. ಓಕೆ. ಹಾ ಹಾ ಎಷ್ಟು ಆತ್ಮಹತ್ಯೆ ಪ್ರಕರಣಗಳಿದೆ ಹೆಣ್ಮಕ್ಳದ್ದು ಕಳೆದ 10 ವರ್ಷದಲ್ಲಿ, ಅದನ್ನ ಮರು ತನಿಖೆ ಆಗ್ಬೇಕು ಅದನ್ನ ಅಂತ. ಓಕೆ ಓಕೆ. ಇವರ ಒಂದು ಪ್ರಭಾವಕ್ಕೊಳಗಾಗಿ ಅದು ಮುಚ್ಚಾಕಿದ್ದಾರೆ. ಅಲ್ಲ, ನೀವು ಇದೇ ನವೀನ್ ಗೌಡ ನಿಮ್ಮ ಮೇಲೆ FIR ಆಗಿತ್ತಲ್ಲ, ಅದೇ ನವೀನ್ ಗೌಡ? ಹೌದು, ಖಂಡಿತವಾಗ್ಲು. ನಿಜವಾಗ್ಲು? ಎಕ್ಸಾಕ್ಟ್ಲಿ? ಖಂಡಿತವಾಗ್ಲು ಸರ್, ನಾನೇ ಮಾತಾಡ್ತೀನಿ. ನೀವು ಇಲ್ಲಿ ಕಾಲ್ ಮಾಡಿದಾರ ಎಕ್ಸಾಕ್ಟ್ ಆಗಿ? ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ. ಲಾಸ್ಟ್ ಒಂದು ಮುಕ್ಕಾಲು ಗಂಟೆಯಿಂದ ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ಅಲ್ಲ, ನಿಮ್ಮ ಮೇಲೆ ಕೇಸ್ ಇದೆ ಅಲ್ವಾ? ಕೇಸ್ ಇದೆ, ಖಂಡಿತವಾಗ್ಲೂ ಇದೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಇಲ್ಲಿ ಕಾಲ್ ಮಾಡಿದಾರೆ, ವಿಸ್ತಾರ ನ್ಯೂಸ್ ಕಾಲ್ ಮಾಡಿದಾರಲ್ಲ? ವಿಸ್ತಾರ ನ್ಯೂಸ್ ಕಾಲ್ ಮಾಡಿದಾರೆ ನೀವು? ಕೇಸ್ ಇದೆ ಅಲ್ವಾ ನಿಮ್ಮ ಮೇಲೆ? ಕಾರ್ಯಕ್ರಮ ನೋಡ್ಬಿಟ್ಟು ಕಾಲ್ ಮಾಡಿದೀನಿ ಸರ್, ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ. ಹೇಳಿ ಹೇಳಿ, ಏನೋ ಹೇಳ್ತಾ ಇದ್ರಿ, ಹೇಳಿ, ಕಂಟಿನ್ಯೂ ಮಾಡಿ ಸರ್. ಸರ್, ಇಲ್ಲಿ ಏನಂದ್ರೆ ಪ್ರಮುಖವಾಗಿ ಹಾಸನ ಜನ ಮಾತಾಡ್ತಾ ಇರೋದೇನಂದ್ರೆ, ಕಳೆದ 10 ವರ್ಷದಲ್ಲಿ ಎಷ್ಟು ಹೆಣ್ಮಕ್ಳದ್ದು ಆತ್ಮಹತ್ಯೆ ಪ್ರಕರಣಗಳಿದೆ, ಎಷ್ಟು ಕಿಡ್ನಾಪ್ ಕೇಸ್ಗಳಿದೆ, ಅದನ್ನ ಮರು ತನಿಖೆ ಮಾಡ್ಬೇಕು. ಅದರಲ್ಲಿ ಇವ್ರ ಕೈವಾಡ ಇದೆ ಅಂತ ಜನಸಾಮಾನ್ಯರು ಮಾತಾಡ್ತಾ ಇದಾರೆ. ಯಾರ ಕೈವಾಡ? ಯಾರು ಈಗ ಸಂಸದರು ಪ್ರಜ್ವಲ್ ರೇವಣ್ಣ ಕೈವಾಡನು ಇದೆ. ಈ ತರ ಎಷ್ಟೋ ಜನ ಇವರಿಂದ, ಇವರ ಒತ್ತಡಕ್ಕೆ, ಇವರ ಒಂದು ಟಗರ್ಗೆ ಆತ್ಮಹತ್ಯೆ ಮಾಡ್ಕೊಂಡಿರೋ ಹೆಣ್ಮಕ್ಳು ಇದಾರೆ ಹಾಸನದಲ್ಲಿ. ಬಟ್ ಅದು ಮುಚ್ಚೋಗಿರುತ್ತೆ ನಾನಾ ಕಾರಣಗಳಿಂದ, ಇವ್ರ ಪ್ರಭಾವದಿಂದ. ಅದು ಮರು ತನಿಖೆ ಆದ್ರೆ ಖಂಡಿತವಾಗ್ಲೂ ಇವ್ರು ಆಚೆ ಬರ್ತಾರೆ ಅಂತ ಅನ್ನೋದು ಹಾಸನ ಜನಸಾಮಾನ್ಯರ ಮಾತು. ಓಕೆ. ಕಳೆದ 10 ವರ್ಷದಲ್ಲಿ ನಾನು ಹೇಳ್ತಾ ಇರೋದು, ನಾನೆಲ್ಲ ಜನಸಾಮಾನ್ಯರ ಹಾಸನದಲ್ಲಿ ಮಾತಾಡ್ಕೋತಾ ಇದಾರೆ ಇದನ್ನ. ಓಕೆ. ಸೊ ಇಲ್ಲೇನು ನೀವು ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದೀರಾ, ಜನರಿಗೆ ಒಳ್ಳೆ ಮೆಸೇಜ್ ಕೊಡ್ತಾ ಇದೀರಾ, ಸತ್ಯದ ಪರ ನಿಂತಿದ್ದೀರಾ. ಇದ್ರಲ್ಲಿ ಏನು ಈ ಪ್ರಕರಣದಲ್ಲಿ ಇವರಿದ್ದಾರೆ ಮಹಿಳೆಯರು, ನೊಂದಿರ್ತಕ್ಕಂಥ ಮಹಿಳೆಯರು, ಸಂತ್ರಸ್ತೆಯರು, ಬಹುತೇಕ ಮಂದಿಗಳು ಅದರಲ್ಲಿ ನನ್ಗೆ ನನ್ನ ಸ್ನೇಹಿತರು ಹೆಂಡತಿದ್ರು ಅಥವಾ ಇನ್ನೊಂದು ನನ್ನ ಸ್ನೇಹಿತೆಯರೇ ಇರೋದು. ಬಹುತೇಕ ಜನರು. ಎಲ್ರಿಗೂ ನ್ಯಾಯ ಸಿಗ್ಬೇಕು, ಸತ್ಯಾಸತ್ಯತೆ ಜನತೆ ತಿಳಿಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಸರ್. ಎಲ್ಲ ಸರಿ ನವೀನ್ ಗೌಡ ಅವರೇ, SIT ಟೀಮ್ ಹುಡುಕ್ತಾ ಇದೆ, ನೀವು ಅಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ವಿಚಾರಣೆ ಎದುರಿಸ್ಬೇಕು, ಹೇಳ್ಬೇಕು, ಇದನ್ನೆಲ್ಲ ತನಿಖೆ ಆಗ್ಬೇಕಿದೆಲ್ಲ. ಸರ್, ನನಗೆ ತನಿಖೆ ನನ್ನ ಕರೆದಿಲ್ಲ, ಕರೆದ್ರೆ ಖಂಡಿತ ಹೋಗ್ತೀನಿ. ಏನಿದೆ ನನ್ನ ಹತ್ರ, ನಾನು ಅದನ್ನ ಮಾತಾಡ್ತೀನಿ. ಹುಡುಕ್ತಾ ಇದೆ ನಿಮ್ನ SIT ಟೀಮ್. ಒಂದ್ ಕಡೆ FIR ಬೇರೆ ಆಗಿದೆ ಅಲ್ಲ ನಿಮ್ಮ ಮೇಲೆ? FIR ಆಗಿದೆ. ಇದು ರಾಜಕೀಯ ದುರುದ್ದೇಶದಿಂದ ಮಾಡಿದ್ದಾರೆ. ನಾವು ಅವ್ರ ರಾಜಕಾರಣ ಮಾಡ್ತಾ ಇದ್ವಿ, ಅದಕ್ಕೋಸ್ಕರ ಮಾಡಿದಾರೆ ಅಷ್ಟೇ. ಇಲ್ಲಿ ಅವ್ರ ಕಂಪ್ಲೇಂಟ್ ಅಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನಾನು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದಕ್ಕೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ವಿಡಿಯೋ ಹಂಚಿಕೆಗೂ ನಂಗೂ ಸಂಬಂಧ ಇಲ್ಲ. ಅವ್ರ ಕಂಪ್ಲೇಂಟ್ ಅಲ್ಲಿ ಇರೋದೇ ಅದು. ವಿಡಿಯೋ ಹಂಚಿಕೆ ಬಗ್ಗೆ ಯಾರು ಮಾಡಿದ್ರು ಏನೋ ಅದು ನಮ್ಗೆ ಮಾಹಿತಿ ಇಲ್ಲ. ಪೆನ್ ಡ್ರೈವ್ ಹಂಚಿಕೆ ಯಾರು ಮಾಡಿದ್ರೆ ನಂಗೆ ಮಾಹಿತಿ ಇಲ್ಲ. ಅಲ್ಲಿ ಅವ್ರ ಕಂಪ್ಲೇಂಟ್ ಅಲ್ಲಿ ನನ್ನ ಮೇಲೆ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಅನ್ನೋದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಆಕ್ಚುಲಿ ನವೀನ್ ಅವರೇ, ನಾನು ನವೀನು ಅಂತ ಹೇಳಿದ ತಕ್ಷಣ ಬಂತು, ಆಕ್ಚುಲಿ ಎಲ್ಲೋ ಕೇಳ್ದಂಗಿದೆಯಲ್ಲ ಹೆಸರು ಅಂತೇಳಿ. ನಾವು ಪಬ್ಲಿಕ್ ಕಾಲರ್ ಬೇರೆ ತಗೊಂಡಿದ್ವಲ್ಲ, ನೋಡಿದ್ರೆ ನೀವು. ಸರ್, ಇಲ್ಲ, ನಾನು ಲಾಸ್ಟ್ ಆಲ್ಮೋಸ್ಟ್ ಒಂದು 45-50 ಮಿನಿಟ್ಸ್ ನಿಮ್ದು ಕಾರ್ಯಕ್ರಮ ನೋಡ್ತಾ ಇದ್ದೀನಿ. 3:45 ಸ್ಟಾರ್ಟ್ ಆಯ್ತು. ಹೌದು, ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಆ ಕಾರಣದಿಂದ ನಾನು ನೋಡ್ತಾ ಇದ್ದೆ, ನಾನು ನಿಮ್ಗೆ ಕಾಲ್ ಮಾಡಿದೆ ಸರ್. ಓಕೆ 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 ಓಕೆ. ಈ 31ನೇ ತಾರೀಕು ಬರ್ತೀನಿ ಅಂತ ಹೇಳವ್ರೆ, ಬಂದ ಮೇಲೆ ಎಲ್ಲ ಮುಗಿಯುತ್ತಾ ಏನೋ? ಸರ್, ಬರ್ಲಿ, ಅವರು ವಿಚಾರಣೆ ಎದುರಿಸ್ಲಿ. ನನಗೂ ಕೂಡ ಆಫರ್ ಮಾಡಿದ್ರು, ಆಫರ್ ಮಾಡ್ಬಿಟ್ಟು ತಲೆ ಮರ್ಸ್ಕೊಂಡಿದ್ದಾರೆ. 21ನೇ ತಾರೀಕೆ ನನಗೂ ಅವ್ರ ಕಡೆನ ಕಳ್ಸಿಕೊಟ್ಟಿದ್ರು ನನ್ನ ಜೊತೆ ಮಾತಾಡ್ಲಿಕ್ಕೆ. ನಾನು ಹೋಗಿದ್ದ. ಏನು ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಮಾಹಿತಿ. ಏನೋ ನೀವೇ ತೋರಿಸ್ತಾ ಇದ್ರಿ, ಯೂಟ್ಯೂಬ್ ಅಲ್ಲಿ ನೋಡಿ ಗೊತ್ತಾಯ್ತು. ನಾನು ಇಲ್ಲಿ ಜರ್ಮನ್ಗೆಲ್ಲ ಫಾರಿನ್ ಹೋದ್ಮೇಲೆ ಗೊತ್ತಾಯ್ತು ಅಂತ. 21ನೇ ತಾರೀಕಿಗೆ ನನ್ಗೆ ಯಾಕೆ ಕಳ್ಸಿಕೊಟ್ರು ಅವ್ರು ಅನ್ನೋದು ನನಗಿನ್ನ ಗೊತ್ತಿಲ್ಲ. ಅವ್ರ ಹತ್ರ ಹೇಳೋದಾದ್ರೆ ಅವ್ರ ಸಹಚಾರ ನನಗೆ ನನ್ನನ್ನು ಭೇಟಿ ಮಾಡ್ಲಿಕ್ಕೆ ಕಳ್ಸಿದ್ರು 21ನೇ ತಾರೀಕಲ್ಲೇ. ಓಕೆ 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 ಓಕೆ. ಇಲ್ಲೇನಂದ್ರೆ ನ್ಯಾಯ ಸಿಗ್ಬೇಕು, ಸಂತ್ರಸ್ತೆಯರಿಗೆ ನ್ಯಾಯ ಸಿಗ್ಬೇಕು. ಆಮೇಲೆ ಪಾಪ ಕಾರ್ಯಕರ್ತರು ಹೆಂಡತಿದ್ರೆ ತುಂಬಾ ಜನ ಇದ್ದಾರೆ, ಕಾರ್ಯಕರ್ತರಿಗೂ ನ್ಯಾಯ ಸಿಗ್ಬೇಕು. JDS ಕಾರ್ಯಕರ್ತರು ಪ್ರಜ್ವಲ್ ರೇವಣ್ಣವ್ರ ಪರ ಬಾವುಟ ಹಿಡಿತಿದ್ದಂತ ಕಾರ್ಯಕರ್ತರಿಗೂ ನ್ಯಾಯ ಸಿಗ್ಬೇಕು. ವಿಡಿಯೋದಲ್ಲಿ ತುಂಬಾ ಫೀಲ್ ಮಾಡೋಕ್ ಟ್ರೈ ಮಾಡಿದ್ದಾರೆ, ನೋಡಿದ್ರ ಆ ವಿಡಿಯೋ? ಖಂಡಿತ ನೋಡ್ದೆ, ನಿಮ್ಮ ಟಿವಿನಲ್ಲೇ ನೋಡ್ತಾ ಇದೀನಿ ಸರ್. ನಾವೇ ಬ್ರೇಕ್ ಮಾಡಿದ್ದು. ಖಂಡಿತ ನೋಡ್ದೆ, ಒಳ್ಳೆ ಕಾರ್ಯಕ್ರಮ ಸರ್. ಜನಕ್ಕೆ ಒಳ್ಳೆ ವಿಚಾರಗಳನ್ನ ತಲುಪಿಸ್ತಾ ಇದೀರಾ ನಿಮ್ ಚಾನಲ್ ಮುಖಾಂತರ. ತುಂಬಾ ಸಂತೋಷ ಆಯ್ತು.
ಓಕೆ ಓಕೆ ನೋಡೋಣ, ನಿಮ್ಮೆಲ್ಲೂ ಕೇಸ್ ಇದೆ. ಸತ್ಯನ ಎತ್ತಿ ಹಿಡಿದಿದ್ದೀರಾ ಸರ್, ಅಷ್ಟೇ ಮುಖ್ಯವಾಗಿ. ಹಾ, ಯಾವುದೇ ಒತ್ತಡಗಳಿಗೆ ಒಳಗಾಗ್ದೇನೆ, ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ದೇನೆ ಸತ್ಯನ ಎತ್ತಿ ತೋರಿಸ್ತಾ ಇದ್ದೀರಾ. ಅದು ನೋಡೋಣ, ತನಿಖೆ ಆಗ್ತಾ ಇದೆ, SIT ಟೀಮ್ ಕೂಡ ಅಲರ್ಟ್ ಆಗಿದೆ. ನೋಡೋಣ, ಸತ್ಯಾಸತ್ಯತೆ ಎಲ್ಲ ಆಚೆಗೆ ಬರಲಿ ಆದಷ್ಟು ಬೇಗ. ಸರಿ ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು ನವೀರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ರಿಲೀಸ್ ಮಾಡಿದ್ದಾರೆ, 31ಕ್ಕೆ ಬರ್ತೀನಿ, 10 ಗಂಟೆಗೆ ಬರ್ತೀನಿ ಅಂತ ಹೇಳಿ. SIT ಟೀಮ್ ಕೂಡ ಅಲರ್ಟ್ ಆಗಿದೆ ಇದೀಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.